ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಗೀತಾ. ಸ್ನೇಹಿತರೆ, ಇವತ್ತಿನ ವ್ಲಾಗ್ ಬಂದುಬಿಟ್ಟು ಮಾರ್ನಿಂಗ್ ನನ್ನ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಹೇಗೆ ನನ್ನ ದಿನಚರಿ ಸ್ಟಾರ್ಟ್ ಆಗುತ್ತೆ, ಜೊತೆಗೆ ಕೆಲವೊಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವ್ಲಾಗ್ನ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ. ಓಕೆ, ಇವತ್ತು ಸಾಟರ್ಡೆ ಮಾರ್ನಿಂಗ್ ಮಾಡೋಣ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ನಾನು ಎದ್ದಿದ್ದು 5:15 ಸಮಥಿಂಗ್ ಇತ್ತು. ನಾನು ಎದ್ದ ತಕ್ಷಣ ಅಂದರೆ ಟೈಮ್ ನಾನೇನು ನೋಡಲಿಲ್ಲ. ಎದ್ದಾದ ಮೇಲೆ ಒಂದು 10 ನಿಮಿಷ ನಾನು ಮೆಡಿಟೇಷನ್ ಮಾಡಿದೆ. ಸೊ ನಿಧಾನವಾಗಿ ಎದ್ದು ಒಂದು ಸ್ವಲ್ಪ ಅಲ್ಲೇ ಹಾಸಿಗೆಲೇ ಕೂತ್ಕೊಂಡು ಸ್ವಲ್ಪ ಒಂದು 5 ನಿಮಿಷ ಅಷ್ಟೇ ನಾನು ದೇವ್ರ ಧ್ಯಾನ ಮುಗಿಸ್ಕೊಂಡು ಮೆಡಿಟೇಷನ್ ಮಾಡ್ಕೊಳ್ತೀನಿ. ಒಂದು 10 ನಿಮಿಷ ಮೆಡಿಟೇಷನ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಅದನ್ನೆಲ್ಲ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಮಾಡಬೇಕಂತದೇ ನಾನು ವಿಡಿಯೋ ಮಾಡಬೇಕಂತ ಎದ್ದಿರಲಿಲ್ಲ ಇವತ್ತು. ಆ್ಯಕ್ಚುಲಿ ಹೇಳಬೇಕಂತಂದರೆ ಎದ್ದೆ, ಸ್ವಲ್ಪ ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿದೆ. ಆಮೇಲೆ ಸ್ವಲ್ಪ ಅಲ್ಲೇ ಚಿಕ್ಕದಾಗಿಯೇ ಯೋಗ ಮಾಡ್ಕೊಳ್ತೀನಿ. ಅಂದರೆ ಸ್ವಲ್ಪ ಕಾಲನ್ನು ಎಲ್ಲ ಉದ್ದಕ್ಕಾಗೆ ಮಾಡಿ, ಸ್ವಲ್ಪ ಕೈನೆಲ್ಲ ರೌಂಡಾಗಿ ತಿರುಗಿಸಿ ಸ್ವಲ್ಪ ದೇವ್ರ ಧ್ಯಾನ ಮಾಡಿ ಎದ್ದೇಳ್ತೀನಿ ನಾನು. ಯಾರೇ ಆದರೂ ಫ್ರೆಂಡ್ಸ್, ಬೆಳಗ್ಗೆ ಎದ್ದ ತಕ್ಷಣವೇ ಒಂದೇ ಸರಿ ಹೋಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬಾರ್ದು. ಸೊ ಸ್ವಲ್ಪ ಮನಸ್ಸನ್ನು ತಿಳಿಯಾಗಿಟ್ಕೋಬೇಕು. ಅಂದರೆ ಮೆಡಿಟೇಷನ್ ಮಾಡಬೇಕು. ನಮಗೂ ಮನಸ್ಸು ಸ್ವಲ್ಪ ಹಗುರ ಆಗುತ್ತೆ. ಸೊ ಮಾರ್ನಿಂಗ್ ನಮ್ಮದು ಹೆಂಗಿರುತ್ತೆ ಅದು ಇಡೀ ದಿನವೂ ಹಾಗೆ ಹೋಗುತ್ತೆ. ನಮ್ಮ ಮಾರ್ನಿಂಗ್ ಗಡಿಬಿಡಿ ಅವಸರದಲ್ಲಿ ಇದ್ಬಿಟ್ರೆ ಅದು ಹಂಗೇ ಇಡೀ ದಿನವೂ ನಮ್ಮದು ಅವಸರ ಯಾವುದು ಕೆಲಸ ಚೆನ್ನಾಗಾಗಲ್ಲ. ಏನು ಮಾಡೋಕ್ಕೆ ಹೋದ್ರೂ ಅಷ್ಟು ಮೂಡಿರಲ್ಲ. ಅದಕ್ಕೋಸ್ಕರ ಎದ್ದ ತಕ್ಷಣ ಅಂತಂದರೆ ಒಂದೇ ಸರಿ ಹೋಗಿ ಕೆಲಸ ಇದ್ದೇ ಇರುತ್ತೆ. ಯಾರಿಗೆ ತಾನೇ ಕೆಲಸ ಇರಲ್ಲ ಹೇಳಿ? ಎಲ್ಲರೂ ಕೆಲಸ ಮಾಡಲೇಬೇಕು. ತಮ್ಮ ದಿನಚರಿನ ಕೆಲಸದಲ್ಲೇ ಸ್ಟಾರ್ಟ್ ಮಾಡಿಕೊಳ್ಳೇಬೇಕು. ಬಟ್ ನಮಗಂತೆ ನಾವು ಟೈಮ್ ಕೊಟ್ಕೊಳ್ಳೇಬೇಕು ಫ್ರೆಂಡ್ಸ್. ನಮಗಂತ ನಾವು ಟೈಮ್ ಕೊಟ್ಕೊಳ್ಳಿಲ್ಲ ಅಂದರೆ ಯಾವುದೂ ಸರಿ ಇರಲ್ಲ ನಮ್ಮ ದಿನ. ಒಂದು ಸರಿ ನೀವು ನಿಮಗೋಸ್ಕರ ಟೈಮ್ ಕೊಟ್ಟು ನೋಡಿ, ಆಮೇಲೆ ನಿಮ್ಮ ಲೈಫ್ ಹೆಂಗೆ ಚೇಂಜ್ ಆಗುತ್ತೆ ಅಂತ ನೀವೇ ನೋಡ್ಕೋಬೋದು. ನಾನೂ ಅಷ್ಟೇ, ನನ್ನ ಮದುವೆ ಆದ ಹೊಸದರಲ್ಲಿ ಅಂತಂದರೆ ಮದುವೆಗಿಂತ ಮುಂಚೆ ನಾನು ಸ್ವಲ್ಪ ಲೇಜಿನೇ ಇದ್ದಿದ್ದು. ಗೊತ್ತಿರುತ್ತೆ, ಮದುವೆ ಆದಮೇಲೆ ಸ್ವಲ್ಪ ಕೆಲವೊಂದಷ್ಟು ಜವಾಬ್ದಾರಿಗಳು ಬರುತ್ತೆ. ಬಟ್ ಮದುವೆಗಿಂತ ಮುಂಚೆನೂ ನಾನು ಕೆಲಸಕ್ಕೆ ಹೋಗ್ತಾಯಿದ್ದೆ. ಇವಾಗಲೂ ಕೆಲಸಕ್ಕೆ ಹೋಗ್ತಾಯಿದ್ದೀನಿ. ನಮ್ಮ ಮುಂದಿನ ವ್ಲಾಗ್ಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಏನು ಕೆಲಸ ಮಾಡ್ತೀನಿ. ಸೊ ಎಲ್ಲಿ ವರ್ಕ್ ಮಾಡೋದು ಅದನ್ನೆಲ್ಲ ನಾನು ಪ್ರತಿಯೊಂದೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ನನ್ನ ಬರುವ ವ್ಲಾಗ್ಗಳಲ್ಲಿ. ಬಟ್ ಇವಾಗ ಏನು ಹೇಳ್ತಾ ಇದ್ದೀನಿ ಅಂದರೆ, ಕೆಲಸದ ಜೊತೆನೇ ನಿಮಗೋಸ್ಕರ ನೀವು ಟೈಮ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ನಾನು ಇದಕ್ಕಿಂತ ಮುಂಚೆ ನನಗೋಸ್ಕರ ಅಂತ ಟೈಮ್ ಕೊಟ್ಟಿಲ್ಲ, ಈಗೂ ಜಾಸ್ತಿ ಕೊಡಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ ಬರೀ ಕೆಲಸದಲ್ಲಿ ಇಲ್ಲ ಅಂತಂದರೆ ಮಕ್ಕಳಿಗೋಸ್ಕರ ಬರೀ ಅದೇ ಆಗಿಬಿಟ್ಟಿದೆ. ಸೊ ಆದರೆ ಅದು ತಪ್ಪು ಅಂತ ನನಗೆ ಅನ್ನಿಸ್ತಾ ಇದೆ, ಇವಾಗ ಅನ್ನಿಸ್ತಾ ಇದೆ. ಬಟ್ ನಮಗಂತ ನಾವು ಟೈಮ್ ಕೊಟ್ಕೋಬೇಕು. ಸ್ವಲ್ಪ ಚೇಂಜ್ ಆಗಬೇಕು ಲೈಫಲ್ಲಿ. ಇರೋದೇ ಇದು ಕೆಲಸ ಅನ್ನೋದು ಇರೋದೇ. ಇದನ್ನೇ ಮಾಡ್ತಾ ಹೋದರೆ ಲೈಫ್ ಅನ್ನೋದು ಒಂದು ರೀ. ಏನು ಮಾಡೋದು, ಅದನ್ನು ಚೆನ್ನಾಗಿ ನಾವು ನಿಭಾಯಿಸ್ಕೊಂಡು ಹೋಗ್ತಾ ಇರಬೇಕು. ಖುಷಿಯಾಗಿ ಅದನ್ನು ಅಂದರೆ ಜೀವನನ ನಡೆಸ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಇನ್ನೊಂದು ವಿಷಯ ಏನಂತಂದರೆ, ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಜವಾಬ್ದಾರಿಗಳು ಏನೇನು ಇರುತ್ತಲ್ಲ ಪ್ರತಿಯೊಂದು ಮುಗಿಸ್ಕೊಂಡು ನಾವು ಹೊರಗಡೆ ಹೋಗಿ ಕೆಲಸ ಮಾಡಿ ನಮಗಂತೆ ನಾವು ದುಡ್ಕೋಬೇಕು, ನಮ್ಮ ಫ್ಯಾಮ್ಲಿಗೂ ಹೆಲ್ಪ್ ಆಗಬೇಕಂತ ಎಷ್ಟೋ ಜನದ ಕನಸುಗಳಾಗಿರುತ್ತೆ. ಬಟ್ ಕೆಲವೊಬ್ಬರಿಗೆ ಆಗಲ್ಲ, ಕೆಲಸ ಇರಲ್ಲ. ಮಾಡಬೇಕಂದ್ರೂ ಕೆಲಸ ಇರಲ್ಲ, ಮಾಡ್ತೀವಂದ್ರೂ ಮನೇಲಿ ಬಿಡಲ್ಲ. ಮನೇಲಿದ್ರೂ ಕೆಲಸ ಮಾಡಿ ಗಳಿಸ್ಬೇಕಂದ್ರೆ ಯಾವುದೇ ಒಂದು ನಾಲೆಜ್ ಇರಲ್ಲ. ಒಬ್ಬೊಬ್ಬರಿಗೆ ನಾಲೆಜ್ ಇರುತ್ತೆ, ಇದ್ದರೂ ಮಾಡೋಕ್ಕಾಗಲ್ಲ. ಎಷ್ಟೊಂದು ವಿಷಯಗಳು ಎಲ್ಲರ ಜೀವನದಲ್ಲಿ ತುಂಬ ಡಿಫ್ರೆಂಟಾಗಿ ಕಷ್ಟಗಳೂ ಇರುತ್ತೆ. ಬಟ್ ಅದನ್ನೆಲ್ಲ ನಾವು ಮೆಟ್ಟಿ ನಿಂತು ಅಂತಂದರೆ ಅದನ್ನೆಲ್ಲ ಮೀರಿ ನಾವು ನಮ್ಮ ಜೀವನ ನಡೆಸ್ಬೇಕಂತಂದರೆ ನಮ್ಮ ಮನಸ್ಥಿತಿ ಕರೆಕ್ಟಾಗಿರಬೇಕು ಫ್ರೆಂಡ್ಸ್. ನಮ್ಮ ಮನಸ್ಥಿತಿ ಕರೆಕ್ಟಾಗಿದ್ದರೆ
ಎಲ್ಲನೂ ನೋಡೋ ರೀತಿಯೂ ಚೆನ್ನಾಗಿರುತ್ತೆ, ನಮ್ಮ ಜೀವನನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನನ್ನ ಕೆಲಸ ಹಾಗೆ ಸ್ಟಾರ್ಟ್ ಇದ್ದೇ ಇದೆ. ನಿಮ್ಮ ಜೊತೆ ನನ್ನ ಮಾತುಗಳನ್ನ ಶೇರ್ ಮಾಡ್ತಾ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನನ್ನ ಇದೇನು ರೊಟೀನ್ ಇದೆಯಲ್ಲ, ಇದು ಡೈಲಿ ರೊಟೀನ್. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಅಷ್ಟು ಬಿಟ್ಟರೆ ನಾನು ಇದೇ ರೊಟೀನಲ್ಲೇ ಹೋಗ್ತಾ ಇರ್ತೀನಿ. ಬೆಳಗ್ಗೆ ಹೇಳ್ತೀನಿ, ನನಗೋಸ್ಕರ ಅಂತ ನಾನು ಮೊದಲು ಟೈಮ್ ಕೊಡ್ತಾ ಇರಲಿಲ್ಲ, ಇವಾಗ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನ್ನ ಜೀವನದಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅದನ್ನು ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೀವು ಅಳವಡಿಸ್ಕೊಳ್ಳಿ, ನೀವು ಚೆನ್ನಾಗಿರಬೇಕು. ಜಗತ್ತಲ್ಲಿ ಪ್ರತಿಯೊಬ್ಬರು ಚೆನ್ನಾಗಿರಬೇಕು ಫ್ರೆಂಡ್ಸ್, ಯಾರಿಗೂ ಕಷ್ಟನೇ ಬರಬಾರ್ದು. ನನಗೆ ಇನ್ನೊಂದು ಮೈನಸ್ ಪಾಯಿಂಟ್ ಏನಂತಂದರೆ, ನನಗೆ ಬೇರೆ ಒಂದು ವಿಷಯ ಅಲ್ಲಿ ಹಾಗಾಯಿತು, ಕೆಟ್ಟ ವಿಷಯಗಳು ಅದನ್ನು ಹೇಳೋದಕ್ಕೂ ಭಯ ಆಗುತ್ತೆ. ಏನೋ ಒಂದು ವಿಷಯಗಳು ಸಮಾಜದಲ್ಲಿ ಏನೋ ಒಂದು ಅದನ್ನು ಕೇಳಿಸ್ಕೊಂಡ್ರೆ ತುಂಬಾ ಭಯ ಆಗಿಬಿಡುತ್ತೆ, ಏನೇನೋ ಥಿಂಕ್ ಬಂದುಬಿಡುತ್ತೆ ಮೈಂಡಲ್ಲಿ. ಸೊ ಅದೆಲ್ಲ ಬರದೇ ಇರೋ ಥರ ಮಾಡಬೇಕಂದ್ರೆ ನಾವು ಮೆಡಿಟೇಷನ್ ಮಾಡಲೇಬೇಕು, ನಮ್ಮ ಮನಸ್ಥಿತಿ ಕರೆಕ್ಟಾಗಿ ಇಟ್ಕೊಳ್ಳೇಬೇಕು ಫ್ರೆಂಡ್ಸ್. ಕೆಲವೊಬ್ಬರು ಹೇಳ್ತಾರೆ, ನಮಗೋಸ್ಕರ ಬದುಕಲಿಲ್ಲ ಅಂದರೂ ಮಕ್ಕಳಿಗೋಸ್ಕರ ಬದುಕೋಣ, ಮನೆಯವ್ರಿಗೋಸ್ಕರ ಬದುಕೋಣ ಅಂತ ಹೇಳ್ತಾರೆ. ಬಟ್ ತಪ್ಪು ಫ್ರೆಂಡ್ಸ್, ಅದು ನಿಜವಾಗ್ಲೂ ತಪ್ಪು. ನಾವು ನಮಗೋಸ್ಕರನೂ ಬದುಕೋಣ. ನಾವು ಚೆನ್ನಾಗಿದ್ದರೆ ನಮ್ಮ ಸುತ್ತಮುತ್ತಲಿರೋರು ಖಂಡಿತವಾಗ್ಲೂ ಚೆನ್ನಾಗಿದ್ದೇ ಇರ್ತಾರೆ ಅಲ್ವಾ. ಫಸ್ಟ್ ನಾವು ಚೆನ್ನಾಗಿರಬೇಕು, ಹೆಲ್ದಿಯಾಗಿರಬೇಕು. ಫಸ್ಟ್ ಆಫ್ ಆಲ್ ನಮ್ಮ ಆರೋಗ್ಯನೂ ತುಂಬ ಅಂದರೆ ತುಂಬಾ ಮುಖ್ಯ. ನಾವು ತಿನ್ನೋ ಆಹಾರದಲ್ಲಿನೂ ಕೂಡ ಪ್ರೋಟೀನ್ಸ್ ತುಂಬ ಅಂದರೆ ತುಂಬಾ ಮುಖ್ಯ ಫ್ರೆಂಡ್ಸ್. ಆರೋಗ್ಯನ ಫಸ್ಟು ಚೆನ್ನಾಗಿಟ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮಾರ್ನಿಂಗ್ ಎದ್ದ ತಕ್ಷಣ ಅಂದರೆ ಫ್ರೆಶ್ ಅಪ್ ಆಗಿ ಮೆಡಿಟೇಷನ್ ಮಾಡಿ ಫ್ರೆಶ್ ಅಪ್ ಆಗಿ ಒಂದು ಗ್ಲಾಸ್ ಬಿಸಿನೀರನ್ನು ಕುಡೀರಿ ಫ್ರೆಂಡ್ಸ್. ಬಿಸಿನೀರಿಗಿಂತ ಆರೋಗ್ಯವಾದದ್ದು ಬೇರೆ ಯಾವುದೂ ಇಲ್ಲ. ಮಾರ್ನಿಂಗು ಫಸ್ಟ್ ನೀವು ಬಿಸಿನೀರಂದರೆ ಉಗುರು ಬೆಚ್ಚಗಿನ ನೀರನ್ನು ಕುಡಿತಾ ಬನ್ನಿ ಫ್ರೆಂಡ್ಸ್. ಅದಕ್ಕಿಂತ ಹೆಚ್ಚಿಂದ ಏನೂ ಬೇಡ. ನಿಮ್ಮ ಕೈಲಿ ಸಾಧ್ಯವಾದರೆ ಸ್ವಲ್ಪ ನೈಟ್ ಮೆಂತ್ಯ ನೆನೆಸಿಡಿ. ಡೈಲಿ ಬೆಳಗ್ಗೆ ನೀವು 1 ಟೇಬಲ್ ಸ್ಪೂನಷ್ಟು ನೆನೆಸಿದ ಮೆಂತ್ಯನ ತಿನ್ನಿ. ಅದರ ನೀರನ್ನು ಕೂಡ ಅದನ್ನು ಕುಡೀರಿ. ಒಂದಿನ ಅದು ಮಾಡಿದ್ರೆ ಇನ್ನೊಂದು ದಿನ ತುಪ್ಪ 1 ಟೇಬಲ್ ಸ್ಪೂನ್ ತುಪ್ಪ ತಿಂದು ಬಿಸಿನೀರನ್ನು ಕುಡೀರಿ. ಮತ್ತು ಏನು ಬೇಡ, ಜಾಸ್ತಿ ಏನೂ ಬೇಡ ಫ್ರೆಂಡ್ಸ್. ABC ಜ್ಯೂಸ್ ಆದರೂ ಕುಡೀರಿ. ಏನೂ ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಬಿಸಿನೀರನ್ನು ಕುಡೀರಿ. ಆರೋಗ್ಯ ನೋಡಿ ತಾನೇ ಸುಧಾರಿಸ್ತಾ ಬರುತ್ತೆ. ಕೆಲವೊಂದನ್ನು ನಾವು ಚೇಂಜ್ ಮಾಡ್ಕೊಳ್ತಾ ಬರಲೇಬೇಕು ಫ್ರೆಂಡ್ಸ್. ಇಲ್ಲ ಅಂತಂದರೆ ಜೀವನ ತುಂಬಾ ಕಷ್ಟ ಆಗಿಬಿಡುತ್ತೆ. ಲೇಝಿನೆಸ್ ಆಗಲಿ, ಏನು ಲೈಫು ಚೆನ್ನಾಗಿರಲ್ಲ. ನಮ್ಮನ್ನು ನಾವು ಜೀವನದಲ್ಲಿ ಚೇಂಜ್ ಮಾಡ್ಕೊಳ್ತಾ ಬಂದರೆ ಖಂಡಿತವಾಗ್ಲೂ ಹೇಳ್ತೀನಿ, ಏನಾದರೂ ಚೇಂಜಸ್ ನಾವು ನೋಡ್ತೀವಿ. ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಅಂದರೆ ಲೈಫ್ಗೆ ಒಬ್ಬರು ಗುರು ಬೇಕಾ ಅಂತಾರೆ. ನಮಗೋಸ್ಕರ ಯಾರನ್ನಾದರೂ ಒಬ್ಬರನ್ನ ಗುರುನ ನಾವು ನೋಡ್ಕೊಳ್ಳೇಬೇಕಾಗುತ್ತೆ. ಕೆಲವೊಂದು ಎಷ್ಟೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಮೆಡಿಟೇಷನ್ ಬಗ್ಗೆ, ಯೋಗ ಬಗ್ಗೆ ತುಂಬ ಅಂದರೆ ತುಂಬ ವಿಡಿಯೋಗಳನ್ನು ಹಾಕ್ತಾಯಿದ್ದಾರೆ. ಸೊ ಅದರಿಂದ ನಾವು ಕಲಿಬೇಕಾದದ್ದಂತೂ ತುಂಬಾ ಇದೆ. ಪಾಡ್ಕ್ಯಾಸ್ಟ್ಗಳು ಅಷ್ಟೇ. ನಮ್ಮನ್ನು ನಾವು ಚೇಂಜ್ ಮಾಡ್ಕೋಬೇಕಂದ್ರೆ ಕೆಲವೊಂದು ಪಾಸಿಟಿವ್ ವೈಬ್ಸ್ ಇರುವಂಥ ಪಾಡ್ಕ್ಯಾಸ್ಟ್ ನೋಡಿ. ನನ್ನ ಪ್ರಕಾರ ಮೊಬೈಲ್ ಯೂಸ್ ಮಾಡೋದು ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಸೊ ಅದರಲ್ಲಿ ನಾವು ಏನನ್ನು ತೊಗೊಳ್ತೀವಲ್ಲ ಒಳ್ಳೆಯ ವಿಷಯಗಳನ್ನು, ಅದನ್ನು ಒಳ್ಳೆಯದನ್ನು ಕಲಿತಾ ಹೋಗೋಣ. ಅದರಿಂದ ಕೆಟ್ಟದ್ದಾಗ್ಬೋದು, ಒಳ್ಳೆಯದಾಗ್ಬೋದು. ಬಟ್ ಅದನ್ನೇ ಒಳ್ಳೆಯ ರೀತಿಯಾಗಿ ತೊಗೊಂಡು ಯೂಸ್ ಮಾಡಿಕೊಂಡು ನಮ್ಮ ಲೈಫ್ನೂ ನಾವು ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಚೇಂಜ್ ಆಗಬೇಕು ಲೈಫಲ್ಲಿ, ಒಳ್ಳೆ ರೀತಿಲಿ ಚೇಂಜ್ ಆಗಿ ನೋಡೋಣ. ದೇವರಂತೂ ಇದ್ದೇ ಇದ್ದಾರೆ. ಸೊ ಯಾವಾಗಲೂ ದೇವ್ರ ಕೈ ಬಿಡಲ್ಲ. ದೇವ್ರು ಇದ್ದಾರೆ ಅಂತ ಅನ್ನೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನಮ್ಮ ಕಷ್ಟಗಳಿಗೆ ದೇವರು ಇದ್ದೇ ಇರ್ತಾರೆ. ಅದೇ ಒಂದು ನಂಬಿಕೆಯಲ್ಲಿ ನಾವು ಹೋದರೆ ಖಂಡಿತವಾಗ್ಲೂ ಆಗೇ ಆಗುತ್ತೆ ಫ್ರೆಂಡ್ಸ್. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಡಿಸ್ಟರ್ಬೆನ್ಸ್ ಇದೆ ಫ್ರೆಂಡ್ಸ್. ನಾಯಿಗಳದ್ದು, ಹೊರಗಡೆ ರೋಡಲ್ಲಿ ಗಾಡಿಗಳದ್ದು, ಮತ್ತು ನನ್ನ ಮಕ್ಕಳದು ಸೈಡಲ್ಲಿ ಸೌಂಡ್ ಬರ್ತಿರ್ಬೇಕು ನಿಮಗೆ. ಇದರದ್ದೆಲ್ಲ ಸೌಂಡ್ಸ್ ಇದೆ. ನನಗೆ ಎಷ್ಟೇ ಲೇಟಾಗಿ ಕೊಟ್ಟರೆ, ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು 10 o'clock ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು. ಇದು ಕೊಡ್ತಾ ಇದ್ರೂ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ. ಡೇಯಲ್ಲಿ ನನಗೆ ಕೊಡೋದಕ್ಕಾಗಲ್ಲ, ಆಫೀಸಲ್ಲಿ ಇರ್ತೀನಿ. ಅಲ್ಲಂತೂ ಇನ್ನೂ ಕೊಡೋದಕ್ಕಾಗೋದಿಲ್ಲ ನನಗೆ ವಾಯ್ಸ್ ಓವರು. ವಿಡಿಯೋಸ್ ಎಲ್ಲ ಎಡಿಟಿಂಗ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ, ಬಟ್ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ ನನಗೆ. ನೈಟು ಮನೆಗೆ ಬಂದು ಮಕ್ಕಳಿಗೆಲ್ಲ ಅಭ್ಯಾಸ ಎಲ್ಲ ಮಾಡಿಸ್ಬೇಕಲ್ವ.
ಅದೆಲ್ಲ ಮುಗಿಸಿ ನಾನು ಮಕ್ಕಳದ್ದು ಇಬ್ಬರದು CBSE. ಸೊ ಸ್ವಲ್ಪ ಟಫ್ ಆಗುತ್ತೆ ಸಬ್ಜೆಕ್ಟ್ಸ್ ಎಲ್ಲ ಅವ್ರಿಗೆ. ಅದನ್ನೆಲ್ಲ ಸ್ವಲ್ಪ ಓದಿಸಿ ನಾನು ಎದ್ದೇಳೋವರೆಗೆ ಅಂದರೆ 9:30 10 o'clock ಆಗಿಬಿಡುತ್ತೆ ಫ್ರೆಂಡ್ಸ್. ಅವ್ರಿಗೆ ಊಟ ಮಾಡಿಸಿ ಒಂದೊಂದು ಸರಿ ಊಟ ಮಾಡಿಸ್ತೀನಿ, ಒಂದೊಂದು ಸರಿ ವಾಯ್ಸ್ ಓವರ್ ಕೊಟ್ಟು ಆದಮೇಲೆ ನಾನು ಅವ್ರಿಗೆ ಊಟ ಮಾಡಿಸಿ ಮಲಗಿಸಿ ಲಾಸ್ಟಿಗೆ ನಾನು ವಾಯ್ಸ್ ಓವರ್ ಕೊಡ್ತೀನಿ ಫ್ರೆಂಡ್ಸ್ ನೈಟಲ್ಲಿ. ಬಟ್ ಇವತ್ತು ಮಲಗಿಲ್ಲ ಅವರು, ಸೌಂಡ್ಸ್ ಕೇಳ್ತಾ ಇರ್ಬೋದು. ಇನ್ನು ಮಲಗಿಲ್ಲ, ಯಾಕಂದರೆ ನಾನು ಊಟನ ಮಾಡಿಸಿಲ್ಲ ಅವ್ರಿಗೆ. ಇದೊಂದಿಷ್ಟು ಎಡಿಟ್ ಮಾಡಿ ಸ್ವಲ್ಪ ವಾಯ್ಸ್ ಓವರ್ ಎಲ್ಲ ಕೊಟ್ಟು ಆಮೇಲೆ ಅವ್ರಿಗೆ ಊಟ ಮಾಡಿಸಿ ಮಲಗಿಸೋಣ ಅಂಥೇಳಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾಳೆ ಹೆಂಗಿದ್ರು ಸಂಡೇ ಅಲ್ವಾ ಫ್ರೆಂಡ್ಸ್. ಅದು ಒಂದು ವಿಷಯ, ವೀಕೆಲ್ಲ ನೀವು ಬೇಗ ಎದ್ದಿದ್ರು ಅಯ್ಯೋ ವೀಕೆಲ್ಲ ಮಾರ್ನಿಂಗೇ ಎದ್ದೇಳಿ ಅಂತ ಏನು ಹೇಳಲ್ಲ. ಸಂಡೇ ನಿಮಗೋಸ್ಕರ ನೀವು ಇಟ್ಕೊಳ್ಳಿ, ಆರಾಮ್ ಎದ್ದೇಳಿ ಆರಾಮಾಗಿ ನಿಮ್ಗೆ ಇಷ್ಟವಾದ ಟಿಫನ್ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡಿ. ಸಂಡೇ ಅನ್ನೋದು ಎಂಜಾಯ್ ಮಾಡಿ. ಒನ್ ಡೇ ನಿಮಗೋಸ್ಕರ ನೀವು ಟೈಮ್ ಕೊಟ್ಟು ಎಂಜಾಯ್ ಮಾಡಿ ಫ್ರೆಂಡ್ಸ್. ವೀಕ್ಲಿ ಇದ್ದೇ ಇರುತ್ತೆ, ಮಂಡೇ ಟು ಸಾಟರ್ಡೇವರೆಗೂ ನಾವು ಕೆಲಸಕ್ಕೆ ಹೋಗಲೇಬೇಕು, ಕೆಲಸ ಮಾಡಲೇಬೇಕು, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಲೇಬೇಕು. ಅವ್ರಿಗೂ ಅಷ್ಟೇ, ಸಂಡೇ ಅವ್ರಿಗೂ ಖುಷಿಯಾಗಿರೋಕ್ಕೆ ಬಿಡಿ, ಆಟ ಆಡೋಕ್ಕೆ ಬಿಡಿ, ಅವರು ಚೆನ್ನಾಗಿರಲಿ, ನೀವು ಚೆನ್ನಾಗಿರಿ. ಸಂಡೇ ಅನ್ನೋದು ನಿಮಗೋಸ್ಕರ ನೀವು ಟೈಮ್ ಕೊಡಿ. ನೋಡಿ ಫ್ರೆಂಡ್ಸ್, ನಿಮ್ಮ ಜೊತೆ ಮಾತಾಡ್ತೇನೆ ಇಲ್ಲಿ ನನ್ನ ಮಾರ್ನಿಂಗ್ ಅಂದರೆ ನನ್ನ ಬೆಳಗಿನ ದಿನಚರಿ ಯಾವ ಥರ ಇತ್ತು ಅಂತ ನೀವು ನೋಡ್ತಾ ಇದ್ದೀರಾ. ಸಿಂಪಲ್ಲಾಗಿ ನಾನು ಸ್ಯಾಟರ್ಡೇ ಅಂತ ಹೇಳಿ ಅವನಿಗೆ ವೀಕ್ ಫುಲ್ಲು ನಾನು ಹೆಲ್ದಿ ಫುಡ್ಡೇ ಕಟ್ಟಿರ್ತೀನಿ. ವೀಕ್ಲಿ ಒಂದು ಸಾರಿ ಯಾವತ್ತಾದರೂ ಒಂದಿನ ನಾನು ಅವ್ರಿಗೆ ಈ ಥರ ಮ್ಯಾಗಿ ಆಮೇಲೆ ಪಾಸ್ತಾ ಈ ಥರ ಎಲ್ಲ ಫುಡ್ಡನ್ನು ಕಟ್ತೀನಿ. ಆದರೆ ಚಿಕ್ಕವನು ಹೋಗಲ್ಲ ಫ್ರೆಂಡ್ಸ್ ಸ್ಕೂಲಿಗೆ, ಸ್ಯಾಟರ್ಡೇ ಅವನಿಗೆ ರಜೆ ಇರುತ್ತೆ, ದೊಡ್ಡವನಿಗೆ ಕಳಿಸ್ಬೇಕು. ಅದಕ್ಕೆ ಒಂದೇ ಬಾಕ್ಸ್ ರೆಡಿ ಮಾಡ್ತಾ ಇರೋದು. ಚಿಕ್ಕವನು ಮನೇಲಿರ್ತಾನೆ ಸ್ಯಾಟರ್ಡೇಗೆ ಒಂದು ಸರಿ ಮಾತ್ರ. ಮಂಡೇ ಟು ಫ್ರೈಡೇ ಇರುತ್ತೆ, ಅವನಿಗೂ ಇರುತ್ತೆ, ಇವನಿಗೂ ಇರುತ್ತೆ. ಸ್ಯಾಟರ್ಡೇ ದೊಡ್ಡವನಿಗಿರುತ್ತೆ. ಸೊ ಅವನಿಗೋಸ್ಕರ ಇವಾಗ ಬಾಕ್ಸ್ನ ರೆಡಿ ಮಾಡ್ತಾಯಿದ್ದೀನಿ. ಅವನು 8:30 ಹೋಗಿ 12:45 ಬಂದುಬಿಡ್ತಾನೆ. ಇನ್ನು ಡೈಲಿ ಇದ್ದರೆ ಡೈಲಿ 8:30 to 3:40 3:45ವರೆಗೂ ಬಂದುಬಿಡ್ತಾರೆ ಮನೆಗೆ, ಡೈಲಿ ಬೇಸಸ್ಸು. ಸ್ಯಾಟರ್ಡೇಗೆ ಒಂದು ಸರಿ 8:30 to 12:45 ದೊಡ್ಡವನಿಗೆ ಮಾತ್ರ. ಚಿಕ್ಕವನು ಮನೇಲೇ ಇರ್ತಾನೆ ಸ್ಯಾಟರ್ಡೇಗೆ ಒಂದು ಸರಿ. ಅಂದರೆ ಅವನು UKG, ಚಿಕ್ಕವನು UKG ಇದ್ದಾನೆ. ಇನ್ನು ದೊಡ್ಡವನು ಬಂದುಬಿಟ್ಟು 3rd ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ, CBSE ಸಿಲೆಬಸ್ಸು. ಅದೊಂದು ಇನ್ನೊಂದು ಏನು ಪುಣ್ಯ ಅಂತಂದರೆ ನನ್ನ ಮನೆ ಹತ್ರನೇ ಸ್ಕೂಲ್ ಇರೋದು. ವಾಕೇಬಲ್ ಡಿಸ್ಟೆನ್ಸು 5 minutes ಆಗಲ್ಲ ಫ್ರೆಂಡ್ಸ್, ಹತ್ರನೇ ಇದೆ. ಆಮೇಲೆ ನನ್ನ ಆಫೀಸು ಅಷ್ಟೇ 5 minutes ಅಷ್ಟೇ ವಾಕೇಬಲ್ ಡಿಸ್ಟೆನ್ಸು. ದೂರ ಏನಿಲ್ಲ ಫ್ರೆಂಡ್ಸ್, ಹತ್ರನೇ ಇರೋದು. ಈ ಕಡೆ ಹೋದರೆ ಸ್ಕೂಲು, ಈ ಕಡೆ ಹೋದರೆ ಮನೆ. ಅದೊಂದು ಪುಣ್ಯ ಅಂತಲೇ ಅನ್ಕೋಬೋದು. ಹತ್ರನೇ ಇದೆ, ದೂರ ಏನೂ ಆಗೋಲ್ಲ. ಬಸ್ ಹಿಡಿದು ನಾನು ಬೇರೆ ಕಡೆ ಹೋಗಿ ವರ್ಕ್ ಮಾಡಬೇಕು ಅಂತ ಏನೂ ಇಲ್ಲ. ನನ್ನ ಆಫೀಸ್ ಹತ್ರನೇ ಮನೆ ಇರೋದು, ಮನೆ ಹತ್ರನೇ ಆಫೀಸ್ ಇರೋದು, ಮನೆ ಹತ್ರನೇ ಸ್ಕೂಲು ಇರೋದು, ಸ್ಕೂಲ್ ಹತ್ರನೇ ಮನೆ ಇರೋದು. ಈ ಥರ ಇದೆ. ಸೊ ಅದು ನಾನು ಪುಣ್ಯ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಹೀಗಾಗಿ ನನಗೆ ಟೈಮ್ ಸೇವ್ ಆಗುತ್ತೆ, ಆ್ಯಂಡ್ ಮಕ್ಳಿಗೂ ಟೈಮ್ ಕೊಡೋಕ್ಕಾಗುತ್ತೆ. ಹತ್ರನೇ ಮಧ್ಯಾಹ್ನ ಅಷ್ಟೇ ನಾನು ಮನೆಗೆ ಬಂದು ಊಟ ಮಾಡ್ಬೋದು, ಬಟ್ ಮಾಡೋಕ್ಕಾಗಲ್ಲ. ನಾನು ಬಾಕ್ಸ್ನ ಅಲ್ಲಿ ಆಫೀಸಿಗೆ ತೊಗೊಂಡೋಗಿ ಅಲ್ಲೇ ಊಟ ಮಾಡಿ ಒಂದೇ ಸರಿ ಈವ್ನಿಂಗ್ ಬರ್ತೀನಿ. ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ, ಆಫೀಸಲ್ಲಿ ಯಾರೂ ಇಲ್ಲದೇ ಇರೋದ್ರಿಂದ ಈ ಥರ ನನ್ನ ರೊಟೀನ್ಸ್ ಇವಾಗಿರೋದು. ಮೊದಲಾದರೆ ಮನೆಗೆ ಬಂದೇ ಊಟ ಮಾಡ್ತಾಯಿದ್ದೆ. ಇಷ್ಟೆಲ್ಲ ಮುಗಿಸ್ಕೊಂಡು ನಾನು ಫ್ರೆಶ್ ಅಪ್ ಎಲ್ಲ ಆಗಿ, ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಎಲ್ಲ ಆಗಿ ದೇವರಿಗೆ ದೀಪ ಹಚ್ಚೋದು ಮಾತ್ರ ಬಿಡೋಕ್ಕಾಗಲ್ಲ ಫ್ರೆಂಡ್ಸ್. ಅದೊಂಥರ ಏನೋ ಒಂದು ವೈಬ್ಸ್, ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಆ ದೇವ್ರಿಗೆ ಒಂದು ದೀಪ ಧೂಪ ಎಲ್ಲ ಹಾಕಿ ಅದು ಮೈಂಡೇ ಒಂಥರ ಫ್ರೆಶ್ ಆಗಿರುತ್ತೆ. ಸೊ ನನ್ನ ದಿನಚರಿ ಹೀಗಾಗಿತ್ತು ಫ್ರೆಂಡ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.